Hello everyone, welcome to Sanmargaha classes. Let us see question number 21 of the chapter Microorganisms and Microorganisms Friend and Foe. How do vaccines protect us against diseases? Who was known as the father of vaccination? So, how do vaccines protect us against diseases? ಈಗ ಬೇರೆ ಬೇರೆ ವ್ಯಾಕ್ಸಿನ್ ಹೆಸರನ್ನ ಕೇಳಿರ್ತೀರಿ ಅಲ್ವಾ? ರೀಸೆಂಟ್ ಆಗಿ ಯಾವುದು? ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಫಾರ್ ಕೊರೋನಾ ವೈರಸ್. ಸೊ ಹೌ ಡು ವ್ಯಾಕ್ಸಿನ್ಸ್ ಪ್ರೊಟೆಕ್ಟ್ ಅಸ್ ಅಗೇನ್ಸ್ಟ್ ಡಿಸೀಸ್ ಅಂತ ಕೇಳಿದ್ದಾರೆ. ವ್ಯಾಕ್ಸಿನ್ಸ್ ಗಿವ್ ಅಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಇನ್ಫೆಕ್ಷನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. This they avoid the spread or infection of microorganisms into human body. So this gives us protection from harmful microbes. ಇಲ್ಲಿ ಏನಾಗುತ್ತೆ, whenever these harmful microbes enter our body produces antibodies. ಈ ಆಂಟಿಬಾಡೀಸ್ ಯಾವ ತರ? ಸೋಲ್ಜರ್ ತರ ನಮ್ಮ ಬಾಡಿಯಲ್ಲಿ ಆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾವನ್ನ ವ್ಯಾನಿಶ್ ಮಾಡುತ್ತೆ ಅಂಡ್ ಅವು ನೆನ್ಪಿಟ್ಕೊಳ್ಳುತ್ತೆ. ನಮ್ಮ ಬಾಡಿ ನೆನ್ಪಿಟ್ಕೊಳ್ಳುತ್ತೆ, ಓ ಈ ರೀತಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ಬಾಡಿಗೆ ಎಂಟರ್ ಕೊಟ್ರೆ ನಾನು ಯಾವ ತರ ಫೈಟ್ ಮಾಡಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಳುತ್ತೆ. ಸೊ ಇನ್ನೊಮ್ಮೆ ಅಟ್ಯಾಕ್ ಮಾಡಿದಾಗ ಮೈಕ್ರೋ ಆರ್ಗ್ಯಾನಿಸಮ್ ಅದು ಸಕ್ಸಸ್ಫುಲಿ ಅದನ್ನ ವ್ಯಾನಿಶ್ ಮಾಡುತ್ತೆ. ಈಗ ಇಲ್ಲಿ ವ್ಯಾಕ್ಸಿನ್ ಅನ್ನ ಇದೇ ಮೆಕ್ಯಾನಿಸಮ್ ಅಲ್ಲಿ ತಯಾರು ಮಾಡಿರ್ತಾರೆ. ವ್ಯಾಕ್ಸಿನ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ ಡೆಡ್ ಅಥವಾ ವೀಕೆಂಡ್ ದಟ್ ಆರ್ಗ್ಯಾನಿಸಮ್ ಅನ್ನ ನಮ್ಮ ಬಾಡಿ ಒಳಗೆ ಹಾಕ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಅದು ಡೆಡ್ ಆಗಿರೋದಕ್ಕೆ ಅಥವಾ ವೀಕ್ ಆಗಿರೋದಕ್ಕೆ ಏನಾಗುತ್ತೆ, ನಮ್ಮ ಬಾಡಿ ಈಸಿಲಿ ಅದ್ರ ಅಗೇನೆಸ್ಟ್ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಫೈಟ್ ಮಾಡುತ್ತೆ. ಈಗ ಯಾವಾಗ ರಿಯಲ್ ಆರ್ಗ್ಯಾನಿಸಮ್, ಈ ಮೈಕ್ರೋ ಆರ್ಗ್ಯಾನಿಸಮ್ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅದು ನಮ್ಗೆ ನಮ್ಮ ಬಾಡಿಗೆ ಎಂಟ್ರಿ ಕೊಡುತ್ತೆ, ಯಾವಾಗ ಆ ವೈರಸ್ ನಮ್ಮ ಬಾಡಿಗೆ ಎಂಟ್ರಿ ಕೊಡುತ್ತೆ ಆ ಟೈಮಲ್ಲಿ ಆಂಟಿಬಾಡೀಸ್ ಏನಿರುತ್ತಲ್ಲ ನಮ್ಮ ಬಾಡಿಯಲ್ಲಿ ಅವು ಆ ವೈರಸ್ ಅಗೇನೆಸ್ಟ್ ಫೈಟ್ ಮಾಡಿರ್ತವೆ. ಈ ರೀತಿಯಾಗಿ ವ್ಯಾಕ್ಸಿನ್ ಡಿಸೀಸ್ ಅಗೇನೆಸ್ಟ್ ನಮ್ಮನ್ನ ಪ್ರೊಟೆಕ್ಟ್ ಮಾಡಿರುತ್ತೆ. ಹೂ ವಾಸ್ ನೋನ್ ಆಸ್ ದ ಫಾದರ್ ಆಫ್ ವ್ಯಾಕ್ಸಿನೇಷನ್? Edward Jenner was known as the father of vaccination. Thank you.